ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು 6:06ವರೆಗೆ ಎದ್ದಿದ್ದೀನಿ. ಅಂದರೆ ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದರೆ ಕೆಲಸಗಳೆಲ್ಲ ಏನೂ ಆಗಲ್ಲ. ಎದ್ದಿದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿಯೋದು ನನ್ನ ಕೆಲಸ ರೂಟೀನ್ ಆಗಿರುತ್ತೆ. ಅಂದರೆ ನೀರು ಕುಡಿಯೋದ್ರಿಂದ ಪ್ರಾರಂಭ ಆಗುತ್ತೆ ಆವತ್ತಿನ ದಿನ. ಯಾಕಂದರೆ ನಾವು ಒಳ್ಳೆ ಮನಸ್ಸಿಟ್ಕೊಂಡಿದ್ರೆ ಒಳ್ಳೆಯದೇ ಆಗುತ್ತೆ. ನಾವು ಅದು ಇದು ಹಂಗೆ ಹಿಂಗೆ ಅಂತ ಅನ್ನೋ ಮನಸ್ಸಿಟ್ಕೊಂಡಿದ್ರೆ ಅದೇ ಥರನೇ ಆಗುತ್ತೆ. ಹಾಗಾಗಿ ಒಳ್ಳೆ ಮನಸ್ಸಿಂದ ಎದ್ದು ದೇವರಿಗೆ ಕೈ ಮುಗಿದು ಎದ್ದು ಬಂದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಒಂದು ಗ್ಲಾಸ್ ನೀರು ಕುಡಿತೀನಿ ಫಸ್ಟ್ ಆಫ್ ಆಲು. ಆಮೇಲೆ ಈಗ ಟೀ ಮಾಡ್ಕೊಳ್ತಾ ಇದ್ದೀನಿ. ಹಾಲು ತಂದಿರಲಿಲ್ಲ, ಇವತ್ತು ತರಲಿಲ್ಲ. ನೆನ್ನೆದೇ ಇತ್ತು ಹಾಲು, ಅರ್ಧ ಲೀಟ್ರ್ ಹೆಂಗೆ ತಂದಿದ್ವು ಹಂಗೆ ಇತ್ತು. ಹಾಗಾಗಿ ಅದನ್ನೇ ಕಾಯಿಸ್ತಾ ಇದ್ದೀನಿ. ಇವತ್ತು ವೇಸ್ಟ್ ಆಗೋದು ಬೇಡ. ಮಕ್ಳಿಗೂ ಅದನ್ನೇ ಕೊಡ್ತೀನಿ, ಏನೂ ಆಗೋದಿಲ್ಲ. ಒಂದಿನ ಏನೂ ಆಗೋದಿಲ್ಲ. ಯಾಕಂದರೆ ಫ್ರೀಝರಲ್ಲಿ ಇಟ್ಕೊಂಡ್ರೆ ಒಂಥರ ಈ ಕಲ್ಲುಗಡ್ಡೆ ಥರ ಆಗುತ್ತಲ್ಲ, ಮಂಜುಗಡ್ಡೆ ಥರ, ಆ ಥರ ಇದ್ದರೆ ಏನೂ ಆಗೋಲ್ಲ ಹಾಲು. ಹಾಗಾಗಿ ಮೇಲ್ಗಡೆ ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಅದನ್ನೇ ಕಾಯಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ನಾನು ಒಂದು ಗ್ಲಾಸು ಟೀನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ಟೀ ಕುಡಿದ್ಬಿಟ್ಟು ಒಂದು 5 ನಿಮಿಷ ರಿಲ್ಯಾಕ್ಸ್ ಆಗಿ ಆಮೇಲೆ ತಿಂಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಏನು ತಿಂಡಿ ಮಾಡ್ತಾಯಿದ್ದೀನಿ ಇವತ್ತು ಅಂದರೆ ಬಟಾಣಿ ಕಾಳಿತ್ತು, ಹಸಿ ಬಟಾಣಿ ಕಾಳು ಸುಲಿದಿಟ್ಟಿದ್ದು, ಅದನ್ನೇ ಪಲಾವ್ ಗೊಜ್ಜು ಥರ ಮಾಡ್ತಾಯಿದ್ದೀನಿ. ಅಂದರೆ ಪಲಾವು ಹಂಗೆ ಗೊಜ್ಜು ಮಾಡಿಬಿಟ್ಟು ಕಲಸೋದು, ಆ ರೀತಿ ಮಾಡ್ತಾಯಿದ್ದೀನಿ. ರೈಸ್ಗೆ ಇಟ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಎಲ್ಲ ಸೋಸಿಟ್ಟಿದ್ದೆ ನಾನು, ಬಟಾಣಿ ಕಾಳೆಲ್ಲ ಸೋಸಿಟ್ಟಿದ್ದೆ. ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು, ತೊಳೆದ್ಬಿಟ್ಟು ನೀಟಾಗಿ. ಪೇಸ್ಟ್ ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊಳ್ತೀನಿ, ಅದನ್ನು ಶೇರ್ ಮಾಡ್ತೀನಿ. ಈಗ ದೇವ್ರ ಪೂಜೆ ಸಾಮಾನ್ಯವಾಗಿ ಎಲ್ಲರೂ ಮಾಡೇ ಮಾಡ್ತೀರಾ. ಯಾಕಂದರೆ ಕೆಲವು ಮನೆಗಳಲ್ಲಿ ಬೆಳಗ್ಗೆ ದೇವ್ರ ಪೂಜೆ ಮಾಡೋದ್ರಿಂದನೇ ಪ್ರಾರಂಭ ಆಗುತ್ತೆ ದಿನ ಅಂತಲೇ ಹೇಳ್ಬೋದು. ಹಾಗಾಗಿ ದೇವ್ರ ಪೂಜೆ ಮಾಡೇ ಮಾಡ್ತೀರಾ, ನೈವೇದ್ಯ ಇಟ್ಟೇ ಇಡ್ತೀರಾ, ಕೆಲಸಗಳೆಲ್ಲ ಮುಗಿಸ್ತೀರಾ. ಅದಕ್ಕೋಸ್ಕರ ಈ ದೇವ್ರ ಪೂಜೆ ನೈವೇದ್ಯ ಇಡ್ತೀರಲ್ವ, ಅದ್ರ ಬಗ್ಗೆ ಒಂದೆರಡು ಗೊತ್ತಿಲ್ಲದೆ ಇರೋ ಅಂಶಗಳನ್ನು ನಿಮಗೆ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಟಾಪಿಕ್ ಅದೇನೆ. ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ದೇವರಿಗೆ ನೈವೇದ್ಯವನ್ನು ಇಡುವಾಗ ಯಾವ ಯಾವ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾಯಿದ್ದೀನಿ. ಸ್ವಲ್ಪ ಮಟ್ಟಿಗೆ, ಅಂದರೆ ನಮ್ಮ ಪೂರ್ವಜರು ಹಿರಿಯರು ಹೇಳಿರುವಂಥ ಮಾತುಗಳು. ಹಾಗಾಗಿ ಅದ್ರ ಬಗ್ಗೆ ನಾನು ಒಂದೆರಡು ಮಾತುಗಳನ್ನ ನಿಮಗೂ ಕೂಡ ಅದು ನನ್ನ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಓದಿ ನಿಮಗೆ ಹೇಳಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ, ಯಾಕಂದರೆ ನನಗೆ ಗೊತ್ತಿರೋ ಮಟ್ಟಿಗೆ. ಹಾಗಾಗಿ ಅದ್ರ ಬಗ್ಗೆ, ಅಂದರೆ ನೈವೇದ್ಯದ ಬಗ್ಗೆ ಮಾತಾಡ್ತಿದ್ವಿ ನಾವು. ನೈವೇದ್ಯ ಇಡಬೇಕಾದ್ರೆ ಯಾವ ನಾವು ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಇವಾಗ ತಿಳಿಸೋದಕ್ಕೂ ಮುಂಚೆ ಎಲ್ಲರೂ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿಬಿಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ 100% ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕೆಲವೊಬ್ಬರು ಗೊತ್ತಿರಲ್ಲ ನೈವೇದ್ಯ ಇಡಬೇಕಾದ್ರೆ ಯಾವ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಹಾಗಾಗಿ 1 by 1 ನಾನು ತಿಳಿಸ್ತಾ ಹೋಗ್ತೀನಿ. ಅಂದರೆ ಓದಿ ನಿಮಗೆ ಹೇಳೋದಕ್ಕೆ, ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಕೊನೆಯವರೆಗೂ ನೋಡಿ ಅಂತ ಹೇಳಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ ಸ್ನೇಹಿತರೆ. ನಮ್ಮ ಹಿಂದೂ ಧರ್ಮದಲ್ಲಿ ಪೂಜೆಗೆ ವಿಶೇಷ ಸ್ಥಾನವಿದೆ. ಯಾವುದೇ ಕೆಲಸಗಳ ಆರಂಭಕ್ಕೆ ಮುನ್ನ ದೇವಾರಾಧನೆಯನ್ನು ಮಾಡಲಾಗುತ್ತೆ. ಅದರಲ್ಲೂ ದೇವರಿಗೆ ಭಕ್ತಿ ಭಾವದಿಂದ ನೈವೇದ್ಯವನ್ನು ಅರ್ಪಿಸಲಾಗುತ್ತೆ. ಆದರೆ ಈ ನೈವೇದ್ಯ ಅರ್ಪಿಸುವ ವೇಳೆ ಸಾಕಷ್ಟು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ಪೂಜೆಗೆ ವಿಶೇಷ ಮಹತ್ವ ಇದೆ. ಪ್ರತಿ ಹಿಂದೂ ಕುಟುಂಬಗಳಲ್ಲಿ ದೇವಾನುದೇವತೆಗಳನ್ನು ನಿರಂತರವಾಗಿ ಪೂಜಿಸಿಕೊಂಡು ಈ ದೇವಾರಾಧನೆಗೆ ಹಲವು ವಿಧಾನ ನಿಯಮಗಳನ್ನು ಶಾಸ್ತ್ರ ಗ್ರಂಥಗಳಲ್ಲಿ ನೀಡಲಾಗಿದೆ. ಇವುಗಳಲ್ಲಿ ದೇವರಿಗೆ ನೈವೇದ್ಯ ಅರ್ಪಿಸುವ ಬಗ್ಗೆಯೂ ನಿಯಮಗಳನ್ನು ಸೂಚಿಸಲಾಗಿದೆ. ಹಾಗಾಗಿ ಸರಿಯಾದ ಕ್ರಮದಲ್ಲಿ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿದಾಗ ಪೂಜೆಯ ಪೂರ್ಣ ಫಲಿತಾಂಶ ಸಿಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮೊದಲನೇದಾಗಿ ಹೇಳೋದಾದರೆ ದೇವಾರಾಧನೆ ಅಂದರೆ ದೇವತಾರಾಧನೆ. ಹಿಂದೂ ಧರ್ಮದಲ್ಲಿ ದೇವತಾರಾಧನೆಗೆ ಬಲು ಮಹತ್ವ. ಮನೆಯಲ್ಲಿ ದೇವರಿಗೆ ದೀಪ ಇಡದೆ ಯಾವುದೇ ಕೆಲಸಗಳು ಆರಂಭವಾಗುವುದೇ ಇಲ್ಲ. ಯಾವುದೇ ಕಾರ್ಯಗಳ ಮುನ್ನ ದೇವರನ್ನು ಭಕ್ತಿ ಭಾವದಿಂದ ನೆನೆಯುವುದು, ಪೂಜಾ ಕೈಂಕರ್ಯಗಳನ್ನು ಪೂರ್ಣ ಭಕ್ತಿಯಿಂದ ನೆರವೇರಿಸುವುದು ಕೂಡ ಸಂಪ್ರದಾಯ ಆಗಿರುತ್ತೆ. ಹೀಗೆ ಪೂಜೆಯನ್ನು ಮಾಡುವುದಕ್ಕೂ ಅದರದ್ದೇ ಆದ ನಿಯಮಗಳು, ಸಂಪ್ರದಾಯ ಪದ್ಧತಿಗಳು ಇವೆ. ದೇಗುಲಗಳಲ್ಲಿ ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕಾಗುತ್ತೆ, ಪೂಜೆಗೆ ಯಾವ ವಸ್ತುಗಳನ್ನು ಬಳಸಬೇಕಾಗುತ್ತೆ, ಹಾಗೆಯೇ ದೇವರ ವಿಗ್ರಹವನ್ನು ಯಾವ ದಿಕ್ಕಿನಲ್ಲಿ ಇರಿಸಬೇಕಾಗುತ್ತೆ, ಯಾವ ಲೋಹದ ಆರತಿ ತಟ್ಟೆ ಬಳಸಬೇಕಾಗುತ್ತೆ,
ಹೀಗೆ ಪೂಜೆಯ ವಿಷಯದಲ್ಲಿ ಸಾಕಷ್ಟು ನಿಯಮಾವಳಿಗಳಿವೆ. ಜೊತೆಗೆ ದೇವರಿಗೆ ನೈವೇದ್ಯ ಅಥವಾ ಭೋಗ ಪ್ರಸಾದ ಅರ್ಪಿಸುವುದಕ್ಕೂ ಅದರದ್ದೇ ಆದ ನಿಯಮಾವಳಿಗಳಿವೆ. ಇದರಲ್ಲಿ ಲೋಪವಾದರೆ ದೇವರ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಎಂಬ ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿ ಎರಡನೇದಾಗಿ ಯಾವ ಪಾತ್ರೆ ಬಳಸಬೇಕಾಗುತ್ತೆ ಅನ್ನೋದಾದರೆ, ದೇವರಿಗೆ ನೈವೇದ್ಯ ಅಥವಾ ಭೋಗ ಪ್ರಸಾದ ಅರ್ಪಿಸುವುದು ಪೂಜೆಯ ಪ್ರಮುಖ ಒಂದು ಭಾಗ ಆಗಿರುತ್ತೆ. ಈ ನೈವೇದ್ಯ ಅರ್ಪಣೆಯ ವೇಳೆ ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಅದರಲ್ಲಿ ಯಾವ ಪಾತ್ರೆಯಲ್ಲಿ ದೇವರಿಗೆ ನೈವೇದ್ಯ ಅರ್ಪಿಸಲಾಗುತ್ತೆ ಎಂಬುದು ಕೂಡ ಮುಖ್ಯ ಆಗಿರುತ್ತೆ. ಹಿತ್ತಾಳೆ, ಬೆಳ್ಳಿ ಅಥವಾ ಮಣ್ಣಿನ ಪಾತ್ರೆಗಳಲ್ಲಿ ದೇವರಿಗೆ ನೈವೇದ್ಯ ಅರ್ಪಿಸಬಹುದು ಅಂತ ಎಂದು ಈ ಪುರಾತನ ಸನಾತನ ಧರ್ಮದಲ್ಲಿ ಹೇಳಲಾಗುತ್ತೆ. ಸಾಮಾನ್ಯವಾಗಿ ದೇವಾರಾಧನೆಯ ವೇಳೆ ಹಿತ್ತಾಳೆಯ ಪಾತ್ರೆಯಲ್ಲಿ ನೈವೇದ್ಯವನ್ನು ತಯಾರಿಸಿ ದೇವರಿಗೆ ಅರ್ಪಿಸಲಾಗುತ್ತೆ. ಹಾಗೆಯೇ ಉಪ್ಪು ಮಸಾಲೆ ಇದಕ್ಕೆ ಬಳಸುವಂತಿಲ್ಲ. ನಾವು ದೇವರ ನೈವೇದ್ಯ ಮಾಡಬೇಕಾದ್ರೆ ಉಪ್ಪು ಹಾಕಬಾರ್ದು, ಮತ್ತು ಎಣ್ಣೆ ಅದೆಲ್ಲ ಯೂಸ್ ಮಾಡಬಾರ್ದು. ಖಾರನೂ ಕೂಡ ಏನು ಬಳಸಂಗಿಲ್ಲ. ನೈವೇದ್ಯದ ವಿಷಯದಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನಪ್ಪ ಅಂದರೆ, ನೈವೇದ್ಯವನ್ನು ದೇವರ ಮುಂದೆ ನೆಲದ ಮೇಲೆ ಇಡಬಾರ್ದಂತೆ. ಇನ್ನು ನೈವೇದ್ಯಕ್ಕೆ ಕೆಲವೊಂದು ವಸ್ತುಗಳನ್ನು ಬಳಸಬಾರ್ದು ಎಂಬ ನಿಯಮವಿದೆ. ಅಂದರೆ ಮೆಣಸಿನಕಾಯಿ, ಉಪ್ಪು ಅಥವಾ ಮಸಾಲೆಗಳೊಂದಿಗೆ ನೈವೇದ್ಯವನ್ನು ತಯಾರಿಸಬಾರ್ದು ಸ್ನೇಹಿತರೆ. ಹಾಗಾಗಿ ಜೊತೆಗೆ ನೈವೇದ್ಯಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಕೂಡ ಬಳಸಬಾರ್ದಾಗುತ್ತೆ ಸ್ನೇಹಿತರೆ. ಹಾಗಾಗಿ ದೇವರಿಗೆ ಅರ್ಪಿಸುವ ಪ್ರಸಾದದಲ್ಲಿ ಹಣ್ಣುಗಳು, ಸಿಹಿ ತಿಂಡಿಗಳು ಮತ್ತು ಸಾತ್ವಿಕ ವಸ್ತುಗಳನ್ನು ಮಾತ್ರ ಬಳಸಲಾಗುತ್ತೆ. ಆಮೇಲೆ ಅಲ್ಲೇ ಬಿಡಬೇಡಿ, ನೈವೇದ್ಯ ಇಟ್ಟ ಮೇಲೆ ಅಲ್ಲೇ ಬಿಡಬಾರ್ದು. ಭಗವಂತನಿಗೆ ಪ್ರಸಾದವನ್ನು ಅರ್ಪಿಸಿದ ಬಳಿಕ ಉಳಿದ ಪ್ರಸಾದವನ್ನು ಭಗವಂತನ ಮುಂದೆ ಇಡಬಾರ್ದು. ಪೂಜೆ ಮತ್ತು ನೈವೇದ್ಯ ಅರ್ಪಿಸಿದ ಬಳಿಕ ಆ ಪ್ರಸಾದವನ್ನು ತೆಗೆದು ಬೇರೆಡೆ ಇಡಬೇಕು. ಅಂದರೆ ನೈವೇದ್ಯವನ್ನು ಅಲ್ಲೇ ಬಿಡುವುದರಿಂದ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಎಂದು ಹೇಳ್ಬೋದು. ಇದು ಅಶುಭ ಎಂಬ ನಂಬಿಕೆ ನಮ್ಮ ಜನಗಳಲ್ಲಿದೆ. ಹೀಗೆ ಪೂಜೆಯ ವೇಳೆ ಬಳಸಿದ ನೈವೇದ್ಯವನ್ನು ಇಡೀ ಕುಟುಂಬ ಮತ್ತು ಪೂಜೆಯಲ್ಲಿ ಪಾಲ್ಗೊಂಡಿರುವವರಿಗೆ ಅಥವಾ ಸುತ್ತಮುತ್ತಲಿನ ಜನರಿಗೆ ವಿತರಿಸಬೇಕಾಗುತ್ತೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನಪ್ಪ ಅಂದರೆ, ಪ್ರಸಾದ ವ್ಯರ್ಥವಾಗದಂತೆ ವಿಶೇಷ ಕಾಳಜಿ ವಹಿಸಬೇಕಾಗುತ್ತೆ. ಎಲ್ಲರಿಗೂ ಪ್ರಸಾದವನ್ನು ಹಂಚಿದರೆ ದೇವರು ಪ್ರಸನ್ನ ಆಗ್ತಾರೆ. ಹಾಗಾಗಿ ನೈವೇದ್ಯ ಅರ್ಪಿಸುವ ವೇಳೆ ಇನ್ನೊಂದು ಅಂಶವನ್ನು ನೆನಪಿಟ್ಕೊಳ್ಬೇಕಾಗುತ್ತೆ. ಅದೇನಪ್ಪ ಅಂದರೆ, ನೈವೇದ್ಯ ಅರ್ಪಣೆಯ ವೇಳೆ ದೇವರ ಮುಂದೆ ನೀರನ್ನು ಇರಿಸಬೇಕಾಗುತ್ತೆ. ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಬಳಿಕ ಅದನ್ನು ಭಕ್ತರಿಗೆ ನೀಡಲಾಗುತ್ತೆ. ಹೀಗೆ ದೇವರಿಗೆ ಅರ್ಪಿಸಿದ ಪ್ರಸಾದದಲ್ಲಿ ದೇವರ ಆಶೀರ್ವಾದ ಇರುತ್ತೆ. ಅಂತೆಯೇ ನೀವು ದೇವಸ್ಥಾನದಲ್ಲಿ ದೇವರಿಗೆ ಏನನ್ನಾದರೂ ಅರ್ಪಿಸುತ್ತೀರಿ ಮತ್ತು ಆಶೀರ್ವಾದದ ರೂಪದಲ್ಲಿ ದೇವರ ಪ್ರಸಾದವನ್ನು ಪಡೆಯುತ್ತಿದ್ದೀರಿ. ಜೊತೆಗೆ ಮನೆಗೆ ಹಿಂದಿರುಗಿದ ಬಳಿಕ ಸ್ನೇಹಿತರು, ಕುಟುಂಬದೊಂದಿಗೆ ಇದನ್ನು ಹಂಚಿ ತಿನ್ನಬೇಕಾಗತ್ತೆ. ಹೀಗೆ ಮಾಡುವುದರಿಂದ ಪೂಜೆಯ ಪೂರ್ಣ ಫಲ ಸಿಗುವುದಲ್ಲದೆ ಈ ರೀತಿ ಪ್ರಸಾದವನ್ನು ಕೂಡ ತೆಗೆದುಕೊಳ್ಳುವುದು ದೇವರ ಮೇಲಿನ ಗೌರವ ಮತ್ತು ಭಕ್ತಿಯನ್ನು ತೋರಿಸುತ್ತೆ. ಈ ರೀತಿ ಭೋಗವನ್ನು ಅರ್ಪಿಸಿ ಎಲ್ಲರೂ ಒಟ್ಟಾಗಿ ಸ್ವೀಕರಿಸುವುದರಿಂದ ದೇವತೆಗಳು ಸಹ ಸಂತುಷ್ಟರಾಗ್ತಾರೆ ಮತ್ತು ಅವರು ಆಶೀರ್ವದಿಸುತ್ತಾರೆ ಎಂಬುದು ಆಸ್ತಿಕರ ಅಂದರೆ ಪೂರ್ವಜರ ನಂಬಿಕೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ, ಈ ನೈವೇದ್ಯದ ಬಗ್ಗೆ ಕೆಲವೊಂದು ಅಂಶಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದು ಸಾಧ್ಯ ಆದರೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ಬೋದು. ಯಾಕಂದರೆ ಬೆಳಗ್ಗೆ ಎದ್ದರೆ ಪೂಜೆ ಪುರಸ್ಕಾರಗಳು, ನೈವೇದ್ಯಗಳು ಎಲ್ಲ ಮಾಡ್ತಾನೆ ಇರ್ತೀರ. ಬೆಳಗ್ಗೆ ಎದ್ದರೆ ಪೂಜೆಯಿಂದಲೇ ನಮ್ಮ ಕೆಲಸ ದಿನ ಪ್ರಾರಂಭ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರೆಲ್ಲ ಪೂಜೆಗಳು ಮಾಡ್ತಾ ಇದ್ದೀರಾ, ಕೆಲಸಗಳು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವರೆಲ್ಲ ನೈವೇದ್ಯ ಇಡಬೇಕು ಅಂದ್ಕೊಂಡಿದ್ದೀರಾ, ಆ ನೈವೇದ್ಯ ಇಡೋದ್ರ ಬಗ್ಗೆ ಈ ಒಂದು ಪ್ರಮುಖ ಒಂದು ಅಂಶಗಳನ್ನು ನೀವು ಗಮನದಲ್ಲಿಟ್ಕೊಂಡ್ರೆ ನೀವು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳು ನಿಜವಾಗ್ಲೂ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಿದ್ದೆ ಆದರೆ ನೀವು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳು ಸರಾಗವಾಗಿ ಸಾಗುತ್ತೆ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ನೋಡಿ ಶೇರ್ ಕೂಡ ಮಾಡಿ. ಕೆಲವೊಬ್ಬರಿಗೆ ವಿಷಯಗಳು ಗೊತ್ತಿರಲ್ಲ, ಹಾಗಾಗಿ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.